ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕೋಲಾರದ ದೊಡ್ಡಪೇಟೆಯ ದೇಶಮುಖಿ ದೊಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿ ಕಾರ್ಯಕ್ರಮ. ಸುದ್ದಿಯ ವಿವರ. ಕೋಲಾರದ ದೊಡ್ಡಪೇಟೆಯ ದೇಶಮುಖಿ ದೊಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿ ಕಾರ್ಯಕ್ರಮವನ್ನು 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿತ್ತು. ಗುರುವಾರ ಬೆಳಗ್ಗೆ 5 ಗಂಟೆಗೆ ಪಂಚಾಮೃತ ಅಭಿಷೇಕ, ಮಧ್ಯಾಹ್ನ 12ಕ್ಕೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ, ರಾತ್ರಿ 7:30ಕ್ಕೆ ಸೀತಾರಾಮ ಕಲ್ಯಾಣೋತ್ಸವ ನಡೆಯಿತು. ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಪಂಚಾಮೃತ ಅಭಿಷೇಕ, ಮಧ್ಯಾಹ್ನ 12ರಿಂದ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ, ರಾತ್ರಿ 7:30ರಿಂದ ದೀಪಾರಾಧನೆ ನಡೆಯಿತು. ಶನಿವಾರ ಬೆಳಗ್ಗೆ 7 ಗಂಟೆಗೆ ಪಂಚಾಮೃತ ಅಭಿಷೇಕ, ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ, ರಾತ್ರಿ 7 ಗಂಟೆಗೆ ಚಿಕ್ಕ ರಥೋತ್ಸವ, 8:30 ಗಂಟೆಗೆ ದೀಪಾರಾಧನೆ ನಡೆಯಿತು. ಈ 3 ದಿನಗಳ ಕಾರ್ಯಕ್ರಮವನ್ನು ದೊಡ್ಡಪೇಟೆಯ ಶ್ರೀಗಂಧ ಎಲೆಕ್ಟ್ರಿಕಲ್ಸ್ನ ಮಾಲೀಕರಾದ ಜಿ. ಚಂದ್ರಯ್ಯ ಶೆಟ್ಟಿ ಮತ್ತು ಮಕ್ಕಳು ಸೇವಾಕರ್ತರು ನೆರವೇರಿಸಿದರು. ವರದಿ ಪರ್ವೀಜ್ ಅಹಮದ್. नमः जनार्दनाय नमः विश्वामित्राय नमः शान्ताय नमः शान्ताय नमः शरण्याय नमः वाग्मिने ಕೋಲಾರ ನಗರದ ದೊಡ್ಡಪೇಟೆ ಬ್ರಾಹ್ಮಣರ ಬೀದಿಯಲ್ಲಿರತಕ್ಕಂಥ ಶ್ರೀ ದೊಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ. ಇಲ್ಲಿ ಆಂಜನೇಯ ಸ್ವಾಮಿನ ಅಂದರೆ ಮುಖ್ಯ ಪ್ರಾಣ ದೇವರನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಪರಮಗುರುಗಳಾದ ಶ್ರೀ ಶ್ರೀ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರು ಸುಮಾರು 450 ವರ್ಷದ ಹಿಂದೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ವಿಜಯೇಂದ್ರ ತೀರ್ಥರ ಬೃಂದಾವನ ತಮಿಳುನಾಡಿನ ಕುಂಭಕೋಣಂನಲ್ಲಿದೆ. ಅವರು ಕುಂಭಕೋಣಂ ಕಾರ್ಯಕ್ಷೇತ್ರ ಅವರದು. ಅವರು ಹೀಗೆ ಧರ್ಮ ಪ್ರಚಾರ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಕೋಲಾರ ನಗರಕ್ಕೆ 450 ವರ್ಷದ ಕೆಳಗೆ ಸುಮಾರು ಹೀಗೆ ಬರ್ತಾ ಇರಬೇಕಾದ್ರೆ ಅಲ್ಲಿ ಅವರಿಗೆ ಒಂದು ಏನೋ ದಿವ್ಯ ಜ್ಞಾನ ಅವರಿಗೆ ಅಲ್ಲಿ ಉಂಟಾಯಿತು. ಆವಾಗ ಅವ್ರಿಗೆ ಏನು ಅನ್ನಿಸ್ತು ಅಂದರೆ ಇಲ್ಲಿ ಏನೋ ಒಂದು ವಿಶೇಷವಾದ ಸನ್ನಿಧಾನ ಇದೆ, ಅದನ್ನು ನೋಡಬೇಕು, ಅದನ್ನು ವಿಚಾರಿಸ್ಕೋಬೇಕು ಅಂತ ಹೇಳಿಬಿಟ್ಟು ಭಕ್ತಾದಿಗಳ ಸಹಕಾರದಿಂದ ಅಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಒಂದು ಕುಂಟೆ ಪುಷ್ಕರಣಿ, ಆ ಪುಷ್ಕರಣಿ ಸುತ್ತಲೂ ಇರತಕ್ಕಂಥ ಪೊದೆಯನ್ನೆಲ್ಲ ಬಿಡಿಸಿದಾಗ ಅಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಸಿಕ್ತು. ಈ ಆಂಜನೇಯ ಸ್ವಾಮಿ ವಿಗ್ರಹ ಸುಮಾರು ಪಾದದಿಂದ ಹಿಡಿದು ಪ್ರಭಾವಳಿ ತನಕ 12 ಅಡಿ ಮೇಲೆ ಇದೆ. ಬಹಳ ದೊಡ್ಡ ಗಾತ್ರದ ಪ್ರಾಣದೇವನ ವಿಗ್ರಹ. ಆಗಿನ ಕಾಲದಲ್ಲಿ ಶ್ರೀಪಾದಂಗಳವರು ಅದನ್ನು ಈ ನಗರದ ಮಧ್ಯಭಾಗದಲ್ಲಿ ಅಂದರೆ ಇವಾಗ ಇರತಕ್ಕಂಥ ಬ್ರಾಹ್ಮಣರ ಬೀದಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಪ್ರತಿಷ್ಠಾಪನೆ ಮಾಡಿ ಪೂಜಾ ಕೈಂಕರ್ಯಗಳನ್ನೆಲ್ಲ ನಿರ್ವಹಿಸಿ ಆಮೇಲೆ ಅವರು ಹಾಗೆ ದೇಶ ಪರ್ಯಟನೆಗೆ ಹೋಗಿ ಕುಂಭಕೋಣದಲ್ಲಿ ಸ್ವಲ್ಪ ದಿನ ಆದಮೇಲೆ ಅಲ್ಲಿ ವೃಂದಾವನಸ್ಥರಾದರು. ಹೀಗಾಗಿ ಈ ದೇವಸ್ಥಾನಕ್ಕೆ ವಿಶೇಷವಾದ ಸನ್ನಿಧಾನ ಇದೆ. ಪರಮಗುರುಗಳಾಗತಕ್ಕಂಥ ವಿಜೇಂದ್ರ ತೀರ್ಥರ ಪ್ರತಿಷ್ಠೆ ಮಾಡಿರೋದ್ರಿಂದ ವಿಶೇಷ ಸನ್ನಿಧಾನ ಇದೆ. ಹೀಗಾಗಿ ಅನೇಕ ನಿಜ ಹೇಳೋಕೆ ಭಾರತದ
ಮೂಲೆ ಮೂಲೆಗಳಿಂದ ಬಂದು ಈ ದೇವಸ್ಥಾನಕ್ಕೆ ಬಂದು ಪ್ರಾಣದೇವರನ್ನು ದರ್ಶನ ಮಾಡಿ ಸೇವೆ ಮಾಡಿಕೊಂಡು ಅನುಗ್ರಹ ಪಡೀತಾ ಇದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ಎಲ್ಲ ವ್ಯವಸ್ಥೆ ಎಲ್ಲ ಶ್ರೀ ಜಗದ್ಗುರು ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಉತ್ತರಾದಿ ಮಠದ ಸತ್ಸಿದ್ಧಾಂತದ ಪ್ರಕಾರ ಇಲ್ಲಿ ಪೂಜಾ ಕಾರ್ಯಗಳೆಲ್ಲ ನಡೆಯುತ್ತೆ. ಎಲ್ಲ ಪೀಠಾಧಿಪತಿಗಳು ನಮ್ಮ ಕೋಲಾರ ನಗರಕ್ಕೆ ಎಷ್ಟು ಜನ ಯತಿಗಳು ಪೀಠಾಧಿಪತಿಗಳು ಬರ್ತಾರೋ ಅವರೆಲ್ಲ ಈ ದೇವಸ್ಥಾನಕ್ಕೆ ಬಂದು ಮುಖ್ಯ ಪ್ರಾಣದೇವರ ದರ್ಶನ ಪಡೆದು ಅವರು ನಮಗೆ ಆಶೀರ್ವಾದ ಮಾಡಿ ಜನಗಳಿಗೆ ಆಶೀರ್ವಾದ ಮಾಡಿ ಜನಗಳ ಕಲ್ಯಾಣ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ಇಡೀ ಕೋಲಾರ ನಗರ ಸುಭಿಕ್ಷವಾಗಿದೆ ಅಂತ ಹೇಳಿದರೆ ಇದು ಅತಿಶಯೋಕ್ತಿ ಅಲ್ಲ. ಹೀಗಾಗಿ ಇಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಮೊದಲಿಗೆ ಚೈತ್ರ ಮಾಸದಲ್ಲಿ ಶ್ರೀರಾಮನವಮಿ ಕಾರ್ಯಕ್ರಮ. ಶ್ರೀರಾಮನವಮಿ ದಿವಸ ವಿಶೇಷವಾದ ಅಭಿಷೇಕ, ಅಲಂಕಾರ, ಉತ್ಸವ, ಪಾನಕ, ಹೆಸರುಬೇಳೆ ಭಕ್ತಾದಿಗಳಿಗೆ ಸಾಯಂಕಾಲ ದೀಪಾರಾಧನೆ ವಿತರಣೆ ಮಾಡಿ ಎಲ್ಲ ವಿಶೇಷವಾಗಿ ನೂರಾರು ಜನ ಭಕ್ತರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿ ಮುಂದೆ ದೀಪಾವಳಿಯಲ್ಲಿ ನವರಾತ್ರಿ ಆಶ್ವೀಜ ಮಾಸದ ನವರಾತ್ರಿ ಒಳಗೆ ವಿಶೇಷ ಕಾರ್ಯಕ್ರಮಗಳು, ಪೂಜಾ ಕಾರ್ಯಕ್ರಮಗಳು, ಉಪನ್ಯಾಸಗಳು, ಪುರಾಣ, ಭಜನೆ ಎಲ್ಲ ನಡೀತಾ ಇರುತ್ತೆ. ಆಯಾ ಹಬ್ಬಗಳಿಗೆ ಸಂದರ್ಭಕ್ಕೆ ತಕ್ಕಂತೆ ಕಾರ್ಯಕ್ರಮಗಳೆಲ್ಲ ನಡೀತಾ ಇರುತ್ತೆ. ಈ ದೀಪಾವಳಿ ಬಲಿಪಾಡ್ಯಮೆಯಿಂದ ಹಿಡಿದು ಮಾರ್ಗಶಿರ ಶುದ್ಧ ಹುಣ್ಣಿಮೆ ಅಂದರೆ 1.5 ತಿಂಗಳ ಕಾಲ ಪ್ರತಿದಿನ ಏಕಾದಶಿ ಒಂದು ಬಿಟ್ಟು ಮಿಕ್ಕ ದಿನಗಳು ಬೆಳಗ್ಗೆ ಪಂಚಾಮೃತ ಅಭಿಷೇಕ, ಸಂಜೆ ದೀಪಾರಾಧನೆ, ಪ್ರಸಾದ ವಿನಿಯೋಗ ಆಗುತ್ತೆ. ಅದೇ ರೀತಿ ಇವಾಗ ಕಾರ್ಯಕ್ರಮ ಮೊನ್ನೆ ದೀಪಾವಳಿ ಬಲಿಪಾಡ್ಯಮೆಯಿಂದ ನಡ್ಕೊಂಡು ಬಂದಿದೆ. ನಾಳೆ ಭಾನುವಾರಕ್ಕೆ ಮುಕ್ತಾಯ ಆಗುತ್ತೆ. ಹನುಮಂತ ಜಯಂತಿಯಲ್ಲಿ ಎಲ್ಲ ಭಕ್ತಾದಿಗಳು ನೂರಾರು ಜನ, ಸಾವಿರಾರು ಜನ ಅಂತ ಹೇಳಿದ್ರು ಕೂಡ ಅತಿಶಯೋಕ್ತಿ ಆಗಲ್ಲ, ಬರ್ತಾರೆ, ಭಗವಂತನ ಸೇವೆ ಮಾಡ್ತಾರೆ, ದರ್ಶನ ಮಾಡ್ತಾರೆ, ಪ್ರಸಾದ ಪಡ್ತಾರೆ, ಅನುಗ್ರಹ ಪಡೀತಾರೆ. ಹೀಗಾಗಿ ಈ ದೇವಸ್ಥಾನ ಎಲ್ಲ ಭಕ್ತಾದಿಗಳು ವಿಶೇಷವಾಗಿ ಜಾಗೃತಿ ಮೂಡಿ ಒಂದು ಧಾರ್ಮಿಕ ಕೇಂದ್ರವಾಗಿದೆ. ಇಲ್ಲಿ ಉಪನ್ಯಾಸಗಳು, ವಿಶೇಷವಾದ ಉಪನ್ಯಾಸಗಳು, ಭಾಗವತ ಸಪ್ತಾಹ, ಪುರಾಣಗಳು ಎಲ್ಲ ನಡೆಯುತ್ತೆ. ಈ ಜನಗಳೆಲ್ಲ ಈ ಸೌಲಭ್ಯವನ್ನು ಉಪಯೋಗಿಸಿಕೊಂಡು ಅವರು ಸೇವೆ ಮಾಡಿ ಕೃತಾರ್ಥರಾಗ್ತಾರೆ. ಈ ಕಾರ್ಯಕ್ರಮ 1958ನೇ ಇಸ್ವಿಯಲ್ಲಿ ಪ್ರಾರಂಭವಾಗಿದ್ದು ಹನುಮಂತ ಜಯಂತಿ ದಿವಸದಂದು ಇದನ್ನು ಎಲ್ಲ ನಾವು 4 ಜನ 5 ಜನ ಹುಡುಗರು ಸೇರಿ ಒಂದು ಕಾರ್ಯಕ್ರಮ ಶುರು ಮಾಡಿದ್ದು. ಇದುವರೆಗೂ ಇದೇ ಕಾರ್ಯಕ್ರಮ ಎಲ್ಲ ಆವತ್ತೇನಿದೆಯೋ ಅವೆಲ್ಲ ಭಕ್ತಿಗೆ ನಡ್ಕೊಂಡು ಅದೇ ಕಾರಣ ನಡ್ಕೊಂಡು ಹೋಗ್ತಾ ಇದೆ. ತಾವು ದೇವಸ್ಥಾನದಲ್ಲಿ ಭಕ್ತರು ದೊಡ್ಡ ಆಂಜನೇಯ ಸ್ವಾಮಿ ಭಕ್ತ ಮಂಡಳಿಯ ಸಂಸ್ಥಾಪಕರು. ಸೇವೆ ಮಾಡಿ. ತಮ್ಮ ಹೆಸರು? ನಮ್ಮ ಹೆಸರು ರಾಧಾಕೃಷ್ಣ, ದೊಡ್ಡಪೇಟೆ, ಕೋಲಾರ. ಮತ್ತು ಜಿ ಚಂದ್ರಯ್ಯ ಶೆಟ್ಟಿ, ದೊಡ್ಡಪೇಟೆ, ಕೋಲಾರ. ಮತ್ತು ಜಯತೀರ್ಥ ಅರ್ಚಕರು, ಇವರು ದೊಡ್ಡಪೇಟೆ, ಕೋಲಾರ. ಇವರು 4-5 ಜನ ಸೇರಿಕೊಂಡು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. 58ನೇ ಇಸ್ವಿಯಿಂದ ದೇವರ ಅನುಗ್ರಹ ಹಂಗೆ ನಡೀತಾ ಇದೆ, ಮುಂದೆ ನಡೀಲಿ ಕೋರ್ತಾ ಇದೆ. ನಮಸ್ಕಾರ. ಇತ್ತೀಚೆಗೆ ನಮ್ಮ ದೇವಸ್ಥಾನ ಪುರೋಹಿತರು ದೇವಸ್ಥಾನ ಹಿನ್ನೆಲೆ ಬಗ್ಗೆ ಎಲ್ಲ ಹೇಳಿದ್ದಾರೆ. ಆದರೆ ಆಚಾರತೆಯರಲ್ಲಿ ಮಧ್ವಾಚಾರ್ಯರು ಹನುಮಂತನ ಪ್ರಾಣದೇವರು ಕರೀತಾರೆ. ಯಾಕಪ್ಪ ಕರೀತಾರೆ? ಅವರು ವಾತಾಜ್ಮದ ಅಂತ ಕರೀತಾರೆ. ವಾತಾಜ್ಮದ ಅಂದರೆ ಗಾಳಿ, ಆಕ್ಸಿಜನ್ ಅಂದರೆ ಪ್ರಾಣ. ಇದಕ್ಕೆ ಯಾವ ರೀತಿ ಹೋಲಿಸ್ಬೋದು ಅಂತ ಹೇಳಿದರೆ, ಗಾಳಿ ಅಂದರೆ ವೈರು, ಪ್ರಾಣ ಅಂದರೆ ಕರೆಂಟು. ಈ ಗಾಳಿ, ಈ ವೈರ್ ಜೊತೆಗೆ ಎಲೆಕ್ಟ್ರಿಕ್ ಒಳಗಡೆ ಹೋದಾಗ ನಮ್ಮ ಶರೀರದಲ್ಲಿ 10 ಪ್ರಾಣಗಳು ವಿಂಗಡೆ ಆಗುತ್ತೆ. ಅದಕ್ಕೋಸ್ಕರ ಹನುಮಂತನ ದಶ ಪ್ರಾಣಾಧಿಪತಿ ಅಂತ ಕರೀತಾರೆ. ಈ ಹನುಮಂತ ಯಾರೂ ಅಲ್ಲ, 12 ರುದ್ರಲ್ಲಿ 11ನೇ ಅವತಾರ ಹನುಮಂತ. ಒಂದು ಕಲ್ಲಿಗೆ ಒಂದು ವಿಶೇಷತೆ ಬರಬೇಕು ಅಂತ ಪ್ರಾಣ ಪ್ರತಿಷ್ಠೆ ಆದರೆ ಬರೋದು. ನೋಡಿ, ಹಾರ್ಡ್ವೇರು ಈ ಸಾಫ್ಟ್ವೇರ್ ಬಂದು 40-50 ವರ್ಷ ಆಯಿತು. ಈ ಹನುಮಂತ 1000 ವರ್ಷಗಳಿಂದಲೇ ಹಾರ್ಡ್ವೇರ್ ಸಾಫ್ಟ್ವೇರ್ ಕಂಡುಹಿಡಿದಾನೆ. ಒಂದು ಕಲ್ಲಂದರೆ ಹಾರ್ಡ್ವೇರು, ಸಾಫ್ಟ್ವೇರ್ ಅಂದರೆ ಪ್ರಾಣ ಕೊಡೋದು. ಯಾವಾಗ ವಿಗ್ರಹಕ್ಕೆ ನಾವು ಪ್ರಾಣ ಕೊಡ್ತೀವೋ ಆವಾಗ ವಿಗ್ರಹ ವಿಶೇಷತೆ ಬರುತ್ತೆ. ಈ ಹಾರ್ಡ್ವೇರ್ ಸಾಫ್ಟ್ವೇರ್ ಈಗಿಂತಲ್ಲ, 1000 ವರ್ಷ ಹನುಮಂತ ಕಂಡಿದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಇನ್ನೊಂದೇನಪ್ಪ ಅಂತೇಳಿ, ಹನುಮಂತ ಜೀವಂತವಾಗಿ ಬದುಕಿದ್ದಾನೆ. ಈ ಹನುಮಂತ ಇವತ್ತು ಇಲ್ಲೇ ಇದ್ದಾರೆ, ಈ ಭೂಮಿ ಮೇಲೆ ಯಾರೂ ಬದುಕೋಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತ ಏನು ಇದೆ ಅನ್ನೋದಕ್ಕೆ ಏನಪ್ಪ ನಿದರ್ಶನ ಅಂತ ಹೇಳಿದ್ರೆ,
ರಾಮಚಂದ್ರ ಪ್ರಭು ತನ್ನ ಅವತಾರವನ್ನು ಮುಗಿಸ್ಕೊಂಡು ಸರಿಯುವುದ್ರ ಮೂಲಕ ಹೋಗುವಾಗ ಹನುಮಂತನ ಕರೆದು ಹೇಳ್ತಾರೆ, ಅಪ್ಪ ನನ್ನ ಅವತಾರ ಮುಗಿತು, ನಾನು ಹೋಗ್ತೀನಿ ಅಂತ. ಆಗ ಹನುಮಂತನಿಗೆ ಹೇಳ್ತಾನೆ, ಅಪ್ಪ ನೀನು ಹೋಗಂಗಿಲ್ಲ, ಈ ದರೆಯ ಮೇಲೆ ನನ್ನ ನಾಮಸ್ಮರಣೆ ಮಾಡುವವರೆಗೂ ನೀನು ಇಲ್ಲಿ ಬಿಟ್ಟು ಹೋಗಂಗಿಲ್ಲ ಅಂತಬಿಟ್ಟು ಹನುಮಂತ ಭಾಷೆ ಕೊಟ್ಟಿದ್ದಾನೆ. ಆದ ಕಾರಣ ಹನುಮಂತ ಜೀವಂತವಾಗಿದ್ದಾನೆ. ಶ್ರದ್ಧಾ ಭಕ್ತಿಯಿಂದ ಹನುಮಂತ ಸ್ಮರಣೆ ಮಾಡಿದ್ರೆ ಖಂಡಿತವಾಗಲೂ ಹನುಮಂತ ನಮಗೆ ಸಕಲ ಐಶ್ವರ್ಯ ಆರೋಗ್ಯ ಎಲ್ಲವನ್ನೂ ಪ್ರಾಪ್ತಿ ಮಾಡ್ತಾನೆ. ಏನಪ್ಪ ಶ್ರದ್ಧಾ ಭಕ್ತಿ ಬೇಕು. ಯಾಕಂದರೆ 11ನೇ ಅವತಾರ ಅದು, 11ನೇ ಅವತಾರ ಹನುಮಂತ. ಸಹಜವಾಗಿ ನಾವೇನು ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಸಂಕಲ್ಪ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಭಜನೆ ಮಾಡ್ತೀವಿ, ಇಲ್ಲ ದೇವಸ್ಥಾನ ಕಟ್ಟ ಹೋಗ್ತೀವಿ. ಅಂದರೆ ನಿಮ್ಗೆ ಭಕ್ತಿ ಇಲ್ಲ ಅಂತಲ್ಲ, ಆದರೆ ನಿಜವಾದ ಹನುಮಂತನ್ನು ನಿಮ್ಮ ದೇಹದಲ್ಲಿ ಬರಮಾಡಿಕೊಂಡಾಗ ನಿಮ್ಮ ಬದುಕೇ ಬದಲಾವಣೆ ಆಗುತ್ತೆ. ಆದ ಕಾರಣ ಎಲ್ಲ ಭಕ್ತಾದಿಗಳು ಹನುಮಂತ ನಾಮಸ್ಮರಣೆ ಮಾಡಿದ್ರೆ ನಿಮಗೆ ತುಂಬ ಆರೋಗ್ಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ 30 ವರ್ಷದ ಹಿಂದುಗಡೆ ಚಿಕಾಗೋದಲ್ಲಿ ದೃಢಪಟ್ಟಿದೆ. ಇದಕ್ಕೆ ತುಂಬ ಪವರ್ಫುಲ್ ಮಂತ್ರ ಹೇಳ್ಬಿಟ್ಟು ಯಾವುದು ಹನುಮಾನ್ ಚಾಲಿಸ ಮತ್ತು ಗಾಯತ್ರಿ ಮಂತ್ರ ತುಂಬ ಪವರ್ಫುಲ್ ಮಂತ್ರ. ಇದನ್ನು ಶ್ರದ್ಧಾ ಭಕ್ತಿಯನ್ನು ಆಚರಿಸಿದ್ರೆ ನಿಮ್ಮೆಲ್ಲವೂ ಸಕಲವೂ ಸಿದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ 4 ಮಾತು ಹೇಳ್ತೀವಿ ಸರ್. ಜೈ ಶ್ರೀರಾಮ್.